ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ಯುವನಿಧಿ ರಿಲೇಟೆಡ್ ವಿಡಿಯೋಸ್ ಮಾಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಮೊದಲನೇದು ಜನವರಿ ಪೇಮೆಂಟ್ ಯಾವಾಗ ಬರುತ್ತೆ ಅಂತ. ಸುಮಾರು ಜನ ಇದ್ರ ಬಗ್ಗೆ ಡೈಲಿ ಡಿಸ್ಕಷನ್ಸ್ ನಡೀತಾನೆ ಇದೆ. ಕೆಲವು ಗ್ರೂಪ್ಗಳಲ್ಲಿ ಇವತ್ತು ಮಧ್ಯಾಹ್ನ ಹಾಕ್ತಾರೆ, ಸಂಜೆ ಹಾಕ್ತಾರೆ ಅಂತ ಡಿಸ್ಕಷನ್ ಆಗ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆ ಯುವನಿಧಿ ಸ್ಟಾಪ್ ಆಗುತ್ತೆ, ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ದಿನಗಳಿಂದ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. 3 ತಿಂಗಳು ಅಮೌಂಟ್ ಬಂದಿಲ್ಲದೆ ಇರೋದ್ರ ಬಗ್ಗೆ, ಯಾವುದು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರಲ್ಲಿ, ಕೆಲವ್ರದ್ದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ ರೀತಿಯಾಗಿ ಅಮೌಂಟ್ ಬಂದಿಲ್ಲ. ಸೊ 3 ತಿಂಗಳು ಅಮೌಂಟ್ ನಮಗೆ ಯಾವಾಗ ಹಾಕ್ತಾರೆ? 9,000 ಅಲ್ಲ, 3 ಹೌದು, 9,000 ನಮಗೆ ಪೆಂಡಿಂಗ್ ಇದೆ, ಹಾಕಿಲ್ಲ. ಯಾವಾಗ ಹಾಕ್ತಾರೆ ಅಂತ ಕೇಳ್ತಾ ಇದ್ರಿ. ಸೊ ಎರಡಕ್ಕೂ ನಾನು ಇದೇ ವಿಡಿಯೋದಲ್ಲಿ ಕನ್ಕ್ಲೂಷನ್ನ ಕೊಟ್ಬಿಡ್ತೀನಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ. ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ನೇ ಹಾಕ್ತೀನಿ, ಯಾವುದೇ ಡೌಟ್ಸ್ ಬೇಡ. ವಿಡಿಯೋನ ಕಂಪ್ಲೀಟ್ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮೊದಲನೇದಾಗಿ ಜನವರಿ ಪೇಮೆಂಟ್ ಯಾವಾಗ ಬರುತ್ತೆ? ಅಕಸ್ಮಾತ್ ಯುವನಿಧಿ ಕ್ಯಾನ್ಸಲ್ ಆಗಿದೆಯಾ ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ಯುವನಿಧಿ ಕ್ಯಾನ್ಸಲ್ ಆಗಿಲ್ಲ. ಜನವರಿ ಪೇಮೆಂಟ್ ಬರೋದು ಇನ್ನೂ ಲೇಟ್ ಆಗುತ್ತೆ. ಸದ್ಯಕ್ಕೆ ಏನೂ ಕೂಡ ಪ್ರೋಸೆಸ್ ಆಗಿಲ್ಲ. DBT ಪುಷ್ ಆಗಿರಬಹುದು, ಅಮೌಂಟ್ ಬಿಡುಗಡೆ ಆಗಿರಬಹುದು, ಏನಂದರೆ ಏನೂ ಕೂಡ ಆಗಿಲ್ಲ. ಅಮೌಂಟ್ ಬರೋದು ನಿಮಗೆ ಮಾರ್ಚ್ ಮಂತಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸಿರೋದ್ರಿಂದ ಸಿಕ್ಕಿರೋ ಇನ್ಫಾರ್ಮೇಷನು. ಸದ್ಯಕ್ಕೆ ಏನಂದರೆ ಏನೂ ಪ್ರೋಸೆಸ್ ಆಗಿಲ್ಲ. ಜನವರಿ ಪೇಮೆಂಟ್ ಇನ್ನೂ ಕೂಡ ತುಂಬಾ ಲೇಟ್ ಆಗುತ್ತೆ. ಹಾಗೆ ಕೆಲವು ಕಡೆ ಹೇಳ್ತಿದ್ದಾರೆ ಇವತ್ತು ಮಧ್ಯಾಹ್ನ ಬರುತ್ತೆ ಅಥವಾ ಇವತ್ತು ಸಂಜೆ ಬರುತ್ತೆ, ಇನ್ನೊಂದು 2 ದಿನ ಬರುತ್ತೆ. ಅದೆಲ್ಲ ಕೂಡ ಫೇಕ್ ಇನ್ಫಾರ್ಮೇಷನು. ಸದ್ಯಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನು ಪ್ರೋಸೆಸ್ ಆಗದೆ ಇರೋದ್ರಿಂದ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆಯೇ ಇಲ್ಲ. ಮತ್ತೊಂದು ಪಕ್ಷದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ತಿಂಗಳು ತುಂಬ ಡಿಲೇ ಆಯಿತು ಅಂದರೆ ನಿಮಗೆ ಜಾನ್ವರಿದು ಮತ್ತು ಫೆಬ್ರವರಿದು 2 ಒಟ್ಟಿಗೆ ಹಾಕಬಹುದು. 2 ತಿಂಗಳು ಹಣ 6,000 ಒಟ್ಟಿಗೆ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲ ನಾರ್ಮಲ್ ಅಲ್ವಾ? ಕೆಲವು ಸಲ ಆಗಿದೆ, 2 ತಿಂಗಳು ಅಮೌಂಟ್ ಒಟ್ಟಿಗೆ ಹಾಕಿದ್ದಾರೆ, 3 ತಿಂಗಳು ಅಮೌಂಟ್ ಕೂಡ ಒಟ್ಟಿಗೆ ಹಾಕಿದ್ದಾರೆ. ಬಟ್ ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಈಗಲೂ ಕೂಡ ಯುವನಿಧಿ ಸ್ಟಾಪ್ ಮಾಡುವಂಥ ಯಾವ ಮುನ್ಸೂಚನೆಯೂ ಇಲ್ಲ, ಯಾವ ಸೂಚನೆಯೂ ಇಲ್ಲ. ಅದು ಚಾನ್ಸೇ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ. ಕಂಪ್ಲೀಟ್ ಮಾಡ್ತಾರೆ 5 ವರ್ಷ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಏನು ಇನ್ಫಾರ್ಮೇಷನ್ ಅಂದರೆ ನಿಮಗೆ ಜಾನ್ ಅಮೌಂಟ್ ಅಂತೂ ಈಗ ಬರೋದಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ, ವೆಯ್ಟ್ ಮಾಡಿ. ನೆಕ್ಸ್ಟ್ ನಮಗೆ 3 ತಿಂಗಳು ಅಮೌಂಟ್ ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿತ್ತು. ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಕಮೆಂಟ್ 1-2 ಸ್ಕ್ರೀನ್ಶಾಟ್ ಹಾಕ್ತೀನಿ. ತುಂಬ ಸ್ಕ್ರೀನ್ಶಾಟ್ ತೆಗ್ದಿಲ್ಲ, ತಕ್ಕೊಂಡಿದ್ದೆ, ಬಟ್ ವಿಡಿಯೋ ಮಾಡೋದು ಲೇಟ್ ಆಯ್ತಲ್ವಾ, ಸೊ ಅದೆಲ್ಲ ಡಿಲೀಟ್ ಆಗೋಗಿದೆ. 2 ಸ್ಕ್ರೀನ್ಶಾಟ್ನ ತೆಗ್ದಿದ್ದೀನಿ ನೋಡಿ. ಮೇಡಮ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಂತ್ ಅಮೌಂಟ್ ಬಂದಿಲ್ಲ. ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ DDPA ಅಂಡ್ DEO ಆಫೀಸರ್ ಅಂತ ಬರ್ತಿದೆ. ನವೆಂಬರ್ದು 3,000 ಕ್ರೆಡಿಟೆಡ್ ಆಗಿದೆ ಅಂತ ಹಾಕಿದರೆ. ಮತ್ತೆ ಇನ್ನೊಬ್ರು ಹರೀಶ್ ಗೋಪಾಲ್ ಅನ್ನೋರು, ಅಕ್ಕ ನನಗೆ ನವೆಂಬರ್ ಅಮೌಂಟ್ ಕ್ರೆಡಿಟ್ ಆಗಿದೆ, ಆದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಮೌಂಟ್ ಬಂದಿಲ್ಲ. ಸ್ಟೇಟಸ್ ನೋಡಿದರೆ ಇವರ ಅಪ್ಲಿಕೇಶನ್ ಅಪ್ರೂವ್ಡ್ ಬೈ DDPA ಆಫೀಸರ್ ಅಂತ ಬರ್ತಾ ಇದೆ. ಏನು ಮಾಡಬೇಕು ಅಕ್ಕ? ನಾನು 3 ಮಂತ್ಸ್ ಸಮಥಿಂಗ್ ಏನೋ ಇತ್ತು, ನೆಕ್ಸ್ಟ್ 4 ಮಂತ್ಸ್ ಅಮೌಂಟ್ ಬಂದಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ, ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಒಬ್ರು ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕಮೆಂಟಲ್ಲಿ ಒಬ್ರು ಜುಲೈಯಲ್ಲಿ ಅಪ್ಲೈ ಮಾಡಿದೆ, ವೆರಿಫಿಕೇಶನ್ ಕೂಡ ಆಗಿದೆ. ಜುಲೈ ಅಮೌಂಟು ಆಗಸ್ಟ್ 22ಕ್ಕೆ ಬಂದಿದೆ, ಆದರೆ ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರು 3 ಮಂತ್ ಅಮೌಂಟ್ ಬಂದಿಲ್ಲ. ನವೆಂಬರ್ ಮಾತ್ರ ಅಮೌಂಟ್ ಬಂದಿದೆ. ಹಾಗಾದರೆ ಆ 3 ಮಂತ್ಸ್ ಅಮೌಂಟು ಬರಲ್ವಾ ಸಿಸ್ಟರ್? ನನ್ನ ಜೊತೆ ಅಪ್ಲೈ ಮಾಡಿದವ್ರಿಗೆಲ್ಲ ಅಮೌಂಟು ಬಂದಿದೆ, ಹಾಗೆ ನಾನು ಡಿಕ್ಲರೇಷನ್ ಕೂಡ ಕೊಟ್ಟಿದ್ದೀನಿ ಅಂತ ಅವ್ರು ಕಮೆಂಟ್ ಮಾಡಿದ್ರು. ಸೊ ಸುಮಾರು ಜನಕ್ಕೆ 3 ತಿಂಗಳು ಅಮೌಂಟು ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ನೇದಾಗಿ ನಮಗೆ ಮೊದಲೆಲ್ಲ 3 ತಿಂಗಳಿಗೆ ಒಂದ್ಸಲ ಡಿಕ್ಲರೇಷನ್ ಕೊಡುವಂಥ ಆಪ್ಷನ್ ಇತ್ತು. ನವೆಂಬರಿಂದ ಈಗ ಪ್ರತಿ ತಿಂಗಳು ಕೂಡ ನೀವು ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಈಗ ಕಂಟಿನ್ಯೂಸ್ 4 ತಿಂಗಳಿಂದ ನಾವು ಎವ್ರಿ ಮಂತ್ ಡಿಕ್ಲರೇಷನ್ನ ಕೊಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾವು ಆಗಸ್ಟಲ್ಲಿ ಡಿಕ್ಲರೇಷನ್ ಕೊಡಬೇಕಿತ್ತು. ಸೊ ಡಿಕ್ಲರೇಷನ್ ಆಗಸ್ಟಲ್ಲಿ ಯಾರು ಕೊಟ್ಟಿಲ್ವೋ ಅಂಥವರಿಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಅಮೌಂಟು ಬಂದಿದೆ. ಸೊ ಆಗಸ್ಟಲ್ಲಿ ಯಾರು ಡಿಕ್ಲರೇಷನ್ ಕೊಟ್ಟಿಲ್ವೋ ಅವರಿಗೆ 3 ತಿಂಗಳು ಅಮೌಂಟು ಬಂದಿಲ್ಲ. ಹಾಗೆ ಇದು ಬರೋದು ಕೂಡ ಇಲ್ಲ. ಡಿಕ್ಲರೇಷನ್ ಕೊಟ್ಟರೆ ಮಾತ್ರ ಯುವನಿಧಿ ಪೇಮೆಂಟ್ ಆಗುತ್ತೆ, ಇಲ್ಲಾಂದರೆ ಪೇಮೆಂಟ್ ಆಗೋದಿಲ್ಲ. ಮತ್ತು ಕೆಲವರು ನಾನು ಡಿಕ್ಲರೇಷನ್ ಕೊಟ್ಟಿದ್ದೀನಿ ಆದರೂ ಕೂಡ ನನಗೆ ಅಮೌಂಟ್ ಬಂದಿಲ್ಲ ಅಂತ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ತುಂಬ ಜನದ್ದು ಡೌಟ್ ಇತ್ತು, ನಾವು ಅಪ್ಲೈ ಮಾಡಿದ್ದೀವಿ, ಡಿಕ್ಲರೇಷನ್ ಕೊಟ್ಟಿದ್ದೀವಿ, ಆದರೂ 3 ಮಂತ್ ಅಮೌಂಟ್ ಬಂದಿಲ್ಲ, ಮತ್ತು ಕೆಲವರು 3 ತಿಂಗಳು ಅಮೌಂಟ್ ನಮ್ಗೆ ಯಾಕೆ ಬಂದಿಲ್ಲ ಅಂತ ಡೌಟ್ ಕ್ಲಾರಿಫೈ ಆಗಿರ್ಬೋದು ಅನ್ಕೋತೀನಿ. ಡಿಕ್ಲರೇಷನ್ ಕೊಟ್ಟಿರೋದಿಲ್ಲ, ಅದಕ್ಕೆ ಅಮೌಂಟು ಬಂದಿರೋದಿಲ್ಲ, ಮತ್ತು ನಿಮ್ಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೆಕ್ಸ್ಟ್ ಮಂತ್ ಪ್ರತಿ ತಿಂಗಳು ಕೂಡ ನೀವು ಡಿಕ್ಲರೇಷನ್ನ ಕೊಡಿ. ಮಿಸ್ ಮಾಡಿದೆ 1ನೇ ತಾರೀಕಿಂದ 25ನೇ ತಾರೀಕುವರೆಗೂ ಪ್ರತಿ ತಿಂಗಳು ನಿಮಗೆ ಡಿಕ್ಲರೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಿಸ್ ಮಾಡಿದ್ರೆ ಡಿಕ್ಲರೇಷನ್ ಮಾಡಿ. ಡಿಕ್ಲರೇಷನ್ ಮಾಡಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಇನ್ನು ಜಾನ್ ಅಮೌಂಟ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಲೇಟ್ ಆಗುತ್ತೆ. ಮಾರ್ಚ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲೇ ಬರೋದು, ಅಥವಾ ಮಾರ್ಚಲ್ಲಿ ನಿಮಗೆ ಫೆಬ್ರವರಿ ಅಥವಾ ಜನವರಿ 2 ಸೇರಿ ಒಟ್ಟಿಗೆ 2 ತಿಂಗಳು ಅಮೌಂಟು ಹಾಕಬಹುದು. ಇದಿಷ್ಟು ಯುವನಿಧಿ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.